ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗದಿರ ಎಲ್ಲರೂ? ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊತೀನಿ. ನಾನು ಮಸ್ತ್ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡಬೇಕು ಅಂತ. ಸೊ ಅದು ರೆಸಿಪಿ ಆಗಲಿ ನಾನು ಹೆಂಗೆ ಮಾಡ್ತೀನಿ ಅಂತ ನನ್ನ ಸ್ಟೈಲಿ ಒಳಗೆ ನಾನು ತೋರಿಸ್ತೀನಿ. ಬರ್ರಿ ನೋಡೋಣ ಅಂತ. ಸ್ಯಾಂಡ್ವಿಚಿಗೆ ಏನೇನು ಬೇಕು ಅಂತಂದ್ರೆ ನಾನು ತೊಗೊಂಡಿದ್ದು ಕ್ಯಾರೆಟ್ ತುರ್ಕೊಂಡಿನಿ, ಆಮೇಲೆ ಕಾರ್ನು, ಮಯೋನೈಸು, ಆಮೇಲೆ ಪೆರಿ ಮಸಾಲ, ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಎಷ್ಟಾಗುತ್ತೆ ಅಷ್ಟು ಸಣ್ಣ ಕಟ್ ಮಾಡ್ಕೋಬೇಕು. ಹಂಗೆ ಒಂದು ಬ್ರೆಡ್ಡಿನ ಬಂಡಲ್ ತೊಗೋಬೇಕು. ಇವಾಗ ನೆಕ್ಸ್ಟು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ವೇಟ್ ಮಾಡಿ, ಆಮೇಲೆ ನಿಮ್ಗೆ ಆಯಿಲ್ ಬೇಕಂದ್ರೆ ಆಯಿಲ್ ಹಾಕ್ಕೋಬೋದು, ಇಲ್ಲ ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಕೋಬೋದು. ನಾನು ತುಪ್ಪ ಯೂಸ್ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ ಅಂತಂದು. ಸೊ ಸ್ವಲ್ಪ ಲೈಟಾಗಿ ತುಪ್ಪ ಬಿಸಿ ಆಗಬೇಕದು. ನಿಮಗೆ ನೋಡಿರಿ ಕ್ವಾಂಟಿಟಿ ಜಾಸ್ತಿ ಬೇಕೋ ಏನೋ ಅಂತ. ಆಯಿಲ್ ಹಾಕಿದ್ರೆ ಆಯಿಲ್ನ ಕಡಿಮೆನ ಹಾಕಿರಿ, ಇಲ್ಲಾಂದರೆ ಆಯಿಲ್ ಆಗಿ ಆ ಬ್ರೆಡ್ ಎಲ್ಲ ಮೆತ್ತಗಾಗೋಗ್ಬಿಡ್ತೈತಿ. ಸೊ ಇದು ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಫಸ್ಟ್ ನಾನು ಈರುಳ್ಳಿ ಅದು ಹಾಕ್ಕೋತೀನಿ. ನೆಕ್ಸ್ಟು ಕ್ಯಾಪ್ಸಿಕಮ್ಮು, ಆಮೇಲೆ ಟೊಮಾಟೊ, ಆಮೇಲೆ ತುರಿದಿಟ್ಕೊಂಡಿರೋ ಕ್ಯಾರೆಟು, ಅವನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಭಾಳ ಅಂದ್ರೆ ಭಾಳಲ್ಲ, ತೀರಾ ಕಡಿಮೆ ಅಂದ್ರೆ ತೀರಾ ಕಡಿಮೆನೂ ಅಲ್ಲ, ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಜಸ್ಟ್ ಬಿಸಿ ಫ್ರೈ ಥರ ಮಾಡ್ಕೋಬೇಕಷ್ಟೆ. ಮತ್ತು ಏನೂ ಮಾಡ್ಕೋಬಾರ್ದು. ಉಪ್ಪು ಗಿಪ್ಪು ಏನು ಈಗ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಇಲ್ಲ ನೀರು ಒಡೆದು ಬಿಡುತ್ತದು ಉಪ್ಪು ಅದನ್ನು ಹಾಕ್ಕೊಂಡ್ರೆ. ಮಾಮೂಲಿ ಹಂಗೆ ಕೈ ಆಡ್ಸೋದು ಅಂತಾರಲ್ಲ ಆ ಥರ ಒಂದು ನಿಮಿಷನೂ ಜಾಸ್ತಿ ಆಗುತ್ತೆ. ಸ್ವಲ್ಪ ಹೊತ್ತು ಅದನ್ನು ಮಾಡಿ ಕೆಳಗಿಳಬೇಕು. ಅದು ಕೆಳಗಿಳುವಿನ ಮೇಲೆ ನೆಕ್ಸ್ಟ್ ಏನಂತ ನಾನು ತೋರಿಸ್ತೀನಿ ಬರ್ರಿ. ಇದನ್ನಿಷ್ಟ ನೋಡಿರಿ ಇವಾಗ ಫ್ರೈ ಮಾಡ್ಕೊಳ್ಳೋದು. ನೆಕ್ಸ್ಟು ಅಷ್ಟಾದಮೇಲೆ ಆವಾಗಲೇ ತೋರಿಸಿದ್ನೆಲ್ಲ ನಾನು ಮಸಾಲೆ, ಅದನ್ನು ಪೆರಿ ಮಸಾಲೆ, ಸ್ವಲ್ಪ ಚಿಕನ್ ಮಸಾಲೆ ಇಲ್ಲಾಂದರೆ ಗರಂ ಮಸಾಲ ಹಾಕ್ಕೊರಿ. ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕು ನೋಡು ಅಷ್ಟು ಖಾರ ಹಾಕ್ಕೊರಿ. ಯಾಕಂತಂದ್ರೆ ಪೆರಿ ಮಸಾಲದೊಳಗೆ ಸ್ವಲ್ಪ ಖಾರ ಇರುತ್ತೆ. ಸಣ್ಣ ಹುಡುಗರು ತಿನ್ನೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊರಿ. ಏನು ದೊಡ್ಡವ್ರಿಗೆ ಅಷ್ಟೇ ನಡಿತೈತಿ ಅಂದ್ರೆ ಡಿಪೆಂಡ್ಸ್ ಅಪಾನ್ ಯು. ನಿಮಗೆ ಖಾರ ಜಾಸ್ತಿ ಬೇಕು, ಸ್ಪೈಸಿ ಬೇಕಂದ್ರೆ ಹಾಕ್ಕೋಬೋದು. ಆಮೇಲೆ ಪೆಪ್ಪರ್ ಪೌಡರ್ ಇದ್ದರೆ ಪೆಪ್ಪರ್ ಪೌಡರ್ ಹಾಕ್ಕೋಬೇಕು. ನಾನು ಅದನ್ನು ಸ್ಕಿಪ್ ಮಾಡಿದೆ, ಜಾಸ್ತಿ ಸ್ಪೈಸಿ ಬೇಡ ಅಂತಂದು. ನಿಮಗೆ ಬೇಕಂದ್ರೆ ಪೆಪ್ಪರ್ ಪೌಡ್ರ್ ಹಾಕ್ಕೊರಿ. ನನ್ನ ಖಾರ ಜಾಸ್ತಿ ಬೇಕಾಗಿದ್ದಕ್ಕೆ ನಾನು 2 ಸ್ಪೂನ್ ಹಾಕ್ಕೊಂಡೀನಿ. ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊರಿ. ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಡೋಣ. ಮಿಕ್ಸ್ ಮಾಡಿ ಇಟ್ಟಮೇಲೆ ಇವಾಗ ನೆಕ್ಸ್ಟು ಏನು ಮಾಡ್ತೀನಿ ನೋಡಿರಿ. ಮಿಕ್ಸ್ ಮಾಡಿಟ್ಮೇಲೆ ಅದು ಬಿಸಿದ ಬ್ರೆಡ್ ಮೇಲೆ ಹಾಕಬಾರ್ದು, ಇಲ್ಲ ಬ್ರೆಡ್ ಭಾಳ ಅಂದ್ರೆ ಭಾಳ ಮೆತ್ತಾಗಿ ಆಗ್ಬಿಡುತ್ತದು, ಅದ್ರದ್ದು ಟೇಸ್ಟಾಗಿ ಕಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಬಿಸಿ ಇದ್ದಾಗನೇ ಇವನ್ನೆಲ್ಲ ಹಾಕಿ ಕಲಿಸ್ಕೊಂಡು ಇಡಬೇಕು. ಅದು ಆರೋದ್ರೊಳಗನ ಗ್ಯಾಸ್ ಮೇಲೆ ಹಂಚಿಟ್ಕೊಂಡು ಬ್ರೆಡ್ ಸ್ವಲ್ಪ ಫ್ರೈ ಮಾಡೋಣ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಬರ್ರಿ ಇವಾಗ ಫ್ರೈ ಮಾಡೋಣ. ಇದಕ್ಕೂ ನೀವು ಆಯಿಲ್ ಹಾಕ್ಕೋತಿರೋ ತುಪ್ಪ ಹಾಕ್ಕೋತಿರೋ ಅದು ಡಿಪೆಂಡ್ಸ್ ಅಪಾನ್ ನಿಮ್ಮ ಮೇಲೆ. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋದಷ್ಟೇ. ಆಯಿಲ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಸಣ್ಣ ಹುಡುಗರು ಪದೇ ಹೇಳತ್ತೀನಿ, ಸಣ್ಣ ಹುಡುಗರು ತಿನ್ನೋದ್ರಿಂದ ಹೆಲ್ದಿ ಫುಡ್ ಮಾಡ್ಕೋಬೇಕಲ್ಲ ಮನ್ಯಾಗ. ಮತ್ತೆ ಎದಕ್ಕೆ ಮಾಡ್ಕೋತೀವಿ ನಾವು? ಆಯಿಲ್ ಒಂದು ತೆಕ್ಕಿ ಹಾಕಿ ಮಾಡಿದ್ರೆ ಏನು ಬರುತ್ತದೆ? ಯೂಸ್ ಇಲ್ಲ. ಸೊ ಹಾಗಾಗಿ ಒಂದು ಲಿಮಿಟ್ ಒಳಗೆ ಹಾಕ್ಕೊಂಡು ಅದನ್ನು ಜಾಸ್ತಿ ಫ್ರೈ ಮಾಡಬಾರ್ದು. ಆ್ಯಕ್ಚುಲಿ ಬ್ರೆಡ್ ಜಸ್ಟ್ ಹಿಂಗೆ ಬಿಸಿ ಮಾಡಿ ತೆಗೆದು ಬಿಡ್ಬೇಕು. ಯಾಕಂದ್ರೆ ವಾಪಸ್ ಅವೆಲ್ಲ ಹಾಕಿದ್ಮೇಲೆ ನಾವು ವಾಪಸ್ ಫ್ರೈ ಮಾಡಬೇಕಲ್ಲ. ನನ್ನ ಹತ್ರ ಸ್ಯಾಂಡ್ವಿಚ್ ಮಾಡೋದು ಇಲ್ಲ. ಸೊ ಹಾಗಾಗಿ ನಾನು ಹಂಚೊಳಗೆ ಮಾಡ್ಕೊತೀನಿ. ಅದು ಹೆಂಗಂತ ನೋಡಿರಿ. ಇವಾಗ ಏನದು ಜಸ್ಟ್ ಬಿಸಿ ಮಾಡ್ಕೊಂಡಿರ್ತೀವಲ್ಲ ಬ್ರೆಡ್, ಜಾಸ್ತಿ ಯಾವ ಕಡೆ ರೋಸ್ಟ್ ಆಗುತ್ತೋ ಅದನ್ನು ಒಳಗೆ ಮಾಡ್ಕೊರಿ. ಸ್ವಲ್ಪ ರೋಸ್ಟ್ ಮಾಡಿರ್ತಿರಲ್ಲ ಅದನ್ನು ಹೊರಗೆ ಮಾಡ್ಕೊರಿ. ಯಾಕಂದ್ರೆ ಇವಾಗ ಬಿಸಿ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ನಿಮಗೆಷ್ಟು ಮಯೋನೈಸ್ ಬೇಕು, ನಿಮಗೆ ಜಾಸ್ತಿ ಇಷ್ಟ ಅಂದ್ರೆ ಜಾಸ್ತಿ ಹಾಕ್ಕೊರಿ. ನನಗೆ ಮಯೋನೈಸ್ ಅಂದ್ರೆ ಜಾಸ್ತಿ ಇಷ್ಟ, ಸಾಸ್ಗಿನ ನಾನು ಅದನ್ನು ಜಾಸ್ತಿ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಒಂದು 2 ಸ್ಪೂನು ಹಾಕ್ಕೊಂಡೀನಿ. ಅದು ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಸಾಸು, ಇಲ್ಲಾಂದರೆ ಈ ಕಡೆ ಬ್ರೆಡ್ಡಿಗೆ ಸಾಸ್ ಹಾಕ್ಕೊರಿ. ಮೇಲೆ ಟೊಮಾಟೊನೂ ಹಾಕಿರೋದ್ರಿಂದ ಕೆಳಗೂ ಸಾಸು ಮೇಲೂ ಸಾಸ್ ಅಂದ್ರೆ ಅದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಈ ಕಡೆ ಏನು ಬ್ರೆಡ್ ಐತಲ್ಲ ಅಲ್ಲೇ ಫ್ರೈ ಮಾಡ್ಕೊಂಡು ಇರೋದು ಎಲ್ಲ ಮಿಕ್ಸ್ ಮಾಡ್ಕೊಂಡಿತ್ತಲ್ಲ ಆ ತರಕಾರಿ ಹಾಕಬೇಕು. ಈ ಕಡೆ ಏನೈತಿ ಸಾಸು, ಮಯೋನೈಸು, ಆಮೇಲೆ ಚೀಸಸ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅವನ್ನ ನನಗೆಷ್ಟು ಚೀಸ್ ಬೇಕು, ನಾನು ಚೀಸ್ ಅಷ್ಟೊಂದು ಇಷ್ಟಪಡಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಇದನ್ನು ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಮತ್ತೆ ಹೋಗಿ ಮಾಮೂಲಿ ತುಪ್ಪ ಅದು ಹಾಕ್ಕೊಂಡು ಫ್ರೈ ಮಾಡಿಕೊಂಡು
ಕಟ್ ಮಾಡಿ ತಿಂದ್ರೆ ಸ್ಯಾಂಡ್ವಿಚ್ ರೆಡಿ. ಇಷ್ಟ ನೋಡಿರಿ ಸ್ಯಾಂಡ್ವಿಚ್ ಮಾಡೋದು. ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ತಿಳಿಸ್ರಿ. ನೀವು ಒಂದ್ಸತಿ ಮನ್ಯಾಗ ಟ್ರೈ ಮಾಡಿರಿ. ನೋಡಿರಿ ಈ ಥರ ಹಂಚಿಗೆ ತುಪ್ಪ ಹಾಕ್ಕೊಂಡು ಮಾಡ್ಕೋಬೇಕು. ಅದು ಒಂದೇದ್ದು ನಾನು ನನ್ನ ಫ್ರೆಂಡ್ ಜೊತೆಗೆ ಆ್ಯಕ್ಚುಲಿ ಫೋನ್ನೊಳಗೆ ಮಾತಾಡ್ತಿದ್ದೆ. ಹಂಗೆ ಮಾತಾಡ್ಕೊತಾನೆ ವೀಡಿಯೋ ಮಾಡತ್ತಿದ್ದೆ. ಅದ್ರ ಲಕ್ಷ್ಯದಾಗ ತಿರುವುದು ಮರ್ತೋಗ್ಬಿಟ್ಟೆ. ಅದು ಜಾಸ್ತಿ ಸ್ವಲ್ಪ ರೋಸ್ಟ್ ಆಯ್ತು. ರೋಸ್ಟ್ ಆದರೂ ಏನಿಲ್ಲ, ಹೊತ್ತಿಲ್ಲ, ಅದು ರೋಸ್ಟ್ ಆಗೈತೆ ಅಷ್ಟೇ. ಚೆನ್ನಾಗಿರುತ್ತೆ ಟೇಸ್ಟು. ಬೇಕಂದ್ರೆ ನೀವೇ ನೋಡಿರಿ ಹೆಂಗಾಗುತ್ತೆ ಅಂತಂದು. ಆಮೇಲೆ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಜೊತೆಗೆ ಮಾತಾಡ್ಕೊತ ಕಾರ್ನ್ ಸುಲಿದಿಟ್ಟಿನಿ. ಅವ್ನು ಹಾಕಕ್ಕೆ ನೆನಪಾಗಿಲ್ಲ. ಸೊ ಹಂಗೆ ಹೆಂಗಿದ್ರು ಇನ್ನೂ ಫ್ರೈ ಆಗಿರಲಿಲ್ಲಲ್ಲ, ಹಾಕಿಬಿಡೋಣ ಅಂತಂದು ಕಾರ್ನ್ ಹಾಕಿದೆ. ಕಾರ್ನ್ ಹಾಕಿ ಇವಾಗ ನೆಕ್ಸ್ಟು ಕಟ್ ಮಾಡಿಕೊಂಡು ತಿನ್ನೋದು. ಬರ್ರಿ ತಿಂದು ಟೇಸ್ಟ್ ಹೆಂಗೈತಿ ಅಂತ ನಾನು ನಿಮಗೆ ಹೇಳ್ತೀನಿ. ನೀವು ಒಂದ್ಸತಿ ಟ್ರೈ ಮಾಡಿರಿ ಮನೇಲಿ. ನೋಡಿರಿ ಅಲ್ಲಿ ಚೀಸ್ ಎಲ್ಲ ಕರಿಗಿ ಎಷ್ಟು ಮಸ್ತ್ ಒಳಗೆ ಸೇಮ್ ಅಂಗಡ್ಯಾಗ ಹೆಂಗಾಗಿರ್ತೈತಿ ಹಂಗಾಗೈತಿ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಎವ್ರಿ ಟೈಮು ಸ್ಯಾಂಡ್ವಿಚ್ ಮಾಡೋದಕ್ಕೂ ಈಗ ಸ್ಯಾಂಡ್ವಿಚ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಇವಾಗ ನೋಡ್ಕೊಂಬಂದ್ರಲ್ಲ ಸ್ಯಾಂಡ್ವಿಚ್ ಹೆಂಗೆ ಮಾಡೋದು ಅಂತಂದು. ಬರ್ರಿ ನಾನು ಮಾಡಿದ ಟೇಸ್ಟ್ ನಾನು ಹೆಂಗೈತಿ ಅಂತ ಹೇಳ್ತೀನಿ. ಅವ್ರಿನ್ನ ಡ್ಯೂಟಿ ಮುಗಿಸ್ಕೊಂಡು ಬಂದಿಲ್ಲ. ಸೊ ಹಾಗಾಗಿ ಅವ್ರು ಬಂದ ಮೇಲೆ ಬಿಸಿದು ಮಾಡಿಕೊಡ್ಬೇಕಂತ ನಾನು ಇವಾಗ ಟೇಸ್ಟ್ ಮಾಡತ್ತೀನಿ. ನಾನು ಮಾಡಿದಂದ್ರೆ ಸೂಪರಾಗಿರುತ್ತೆ. ಬಟ್ ಟು ಬಿ ಫ್ರ್ಯಾಂಕ್ ಹೇಳತ್ತೀನಿ, ಅಂದಾಗ ಏನು ಟೇಸ್ಟ್ ಕೊಡುತ್ತಲ್ಲ ಅದೇ ಟೇಸ್ಟ್ ಕೊಡತೈತಿ. ಸಖತ್ತಾಗೈತಿ. ಇದನ್ನ ಹೊರಗೆ ಅದು ತಿನ್ನೋಕೋದ್ರೆ ಬೇಕು. ಸೊ ಮನ್ಯಾಗ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನಿರಿ, ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೂ ಹೊರಗಿನ ತಿನ್ಸೋದಕ್ಕಿಂತ ಈ ಥರ ಮನ್ಯಾಗ ಮಾಡಿ ತಿನ್ನಿಸ್ರಿ, ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.